ಸದಸ್ಯರಿಗೆ ಮತ್ತು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈಗಾಗಲೇ ಎಲ್ಲ ಚುನಾವಣಾ ಪ್ರಕ್ರಿಯೆ ನಡೆದಿದೆ. ಈಗ ಫಲಿತಾಂಶ ಹೊರಬಿದ್ದಿದೆ. ಸೊ ಅಕಾರ್ಡಿಂಗ್ 100% ಮೆಂಬರ್ಸ್ ಹಾಜರಿದ್ದೀರಾ. ಸೊ ಈ ಫಲಿತಾಂಶನ ನಾನು ಡಿಕ್ಲೇರ್ ಮಾಡ್ತೀನಿ. ಅಧ್ಯಕ್ಷ ಸ್ಥಾನ ಗುಡಿಪಲ್ಲಿ ಗ್ರಾಮ ಪಂಚಾಯತಿಗೆ. ಸೊ ಗುಡಿಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಿಸಿದ ಸ್ಥಾನ ಸಾಮಾನ್ಯ ವರ್ಗಕ್ಕೆ. ಅದಕ್ಕೆ ನಾಮಪತ್ರ ಸಲ್ಲಿಸಿರುವ ಇಬ್ಬರು ಶ್ರೀ ವೆಂಕಟೇಶ್ ಮತ್ತು ಸುಬ್ರಹ್ಮಣಿ ನಾಮಪತ್ರ ಸಲ್ಲಿಸಿರ್ತಾರೆ. ಸೊ ನಾಮಪತ್ರ ಎರಡೂ ಸಹ ಸಿಂಧುವಾಗಿದ್ದು ಯಾವುದೇ ಥರ ಏನು ರಿಜೆಕ್ಟ್ ಮಾಡಿರೋದಿಲ್ಲ. ಸೊ ಅದರಂತೆ ಈಗ ಎಲೆಕ್ಷನ್ ಭಾಗದಲ್ಲಿ ಒಟ್ಟು ವೆಂಕಟೇಶ್ ಅವರಿಗೆ 8 ಮತಗಳು ಬಂದಿರ್ತವೆ ಮತ್ತು ಸುಬ್ರಹ್ಮಣ್ಯನಿಗೆ 6 ಮತಗಳು ಬಂದಿರ್ತವೆ. ಸೊ 1 ಮತ ಮಾತ್ರ ಅಸಿಂಧುವಾಗಿರ್ತದೆ. ಸೊ ಒಟ್ಟು 15 ಮತ ಪಡೆದಿರ್ತಾರೆ. ಸೊ ಅದರಲ್ಲಿ ಶ್ರೀ ವೆಂಕಟೇಶ್ ಅವರನ್ನು ಗುಡಿಪಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ 8 ಮತಗಳ ಹೆಚ್ಚಿನ ಮತ ಗಳಿಸೋದ್ರಿಂದ ಶ್ರೀ ವೆಂಕಟೇಶ್ ಅವರನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿ ಅಂಗೀಕರಿಸಲಾಗಿದೆ. ಸೈನ್ ಮಾಡೋದೈತೆ ಸರ್. ಆಯ್ಕೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿ ಅಂಗೀಕರಿಸಿದೆ. ಸೈನ್ ಮಾಡ್ತೀನಿ. ಅಧ್ಯಕ್ಷರು ಬನ್ನಿ. ರಾಮೋದರಲ್ಲಿ ನಮ್ಮ ಗುಡಿಪಲ್ಲಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಆಯ್ಕೆಯಾಗಿರುವ ಶ್ರೀಯುತ ವೆಂಕಟೇಶ್ ಅವರಿಗೆ ಈ ಒಂದು ಗ್ರಾಮ ಪಂಚಾಯಿತಿಯ ವತಿಯಿಂದ ಮತ್ತು ಪರವಾಗಿ ಸ್ವಾಗತವನ್ನು ಅನಂತವಾಗಿ ಬಯಸ್ತಾ ಇದ್ದೀನಿ. ಇವರು ಅವಧಿನಲ್ಲಿ ಒಳ್ಳೆಯ ಕೆಲಸ ಮಾಡಿ ಜನಸೇವೆ ಮಾಡಿ ಸಾರ್ವಜನಿಕರಿಗೆ ತೃಪ್ತಿಯಾಗುವಂತೆ ಕೆಲಸಗಳಲ್ಲಿ ಹಮ್ಮಿಕೊಳ್ಳುವುದು ದೇವರು ಎಲ್ಲ ಶಕ್ತಿ ಕೊಳ್ಳೆ ಅಂತ ಹೇಳ್ತಾ ಮತ್ತು ಗ್ರಾಮ ಪಂಚಾಯತಿಗೆ ನಿಮ್ಮೆಲ್ಲರ ಪರವಾಗಿ ಇವರನ್ನು ಏನು ಮಾಡ್ಕೊಳ್ಳೋ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗುಡಿಪಲ್ಲಿ ಗ್ರಾಮ ಪಂಚಾಯಿತಿಯಾಗಿ ಮೀನುಗಾರಿಕೆ ಇಲಾಖೆ ವತಿಯಿಂದ ರೆಡ್ಡಪ್ಪ ಸರ್ ಅವರು ಬಂದು ಚುನಾವಣೆಯನ್ನು ಒಂದು ಸುಸೂತ್ರವಾಗಿ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಈ ನೂತನ ಅಧ್ಯಕ್ಷರು ಅವರಿಗೆ ಮಾಲಾರ್ಪಣೆ ಮಾಡುತ್ತಾ ಅವರಿಗೆ ಧನ್ಯವಾದಗಳನ್ನು ಈ ಗ್ರಾಮ ಪಂಚಾಯತಿ ವತಿಯಿಂದ ಹೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಬೆಳಗ್ಗೆನಿಂದ ಸಾಯಂಕಾಲವರೆಗೂ ಇಲ್ಲಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಬ್ಬರು ಥರ ಭಾಗವಹಿಸಿದ್ದಾರೆ. ಸ್ನೇಹಿತರು ನಮಗೆ ನಾವು ಅನ್ಯೋನ್ಯವಾಗಿ ಈ ಒಂದು ಎಲೆಕ್ಷನ್ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಹಕರಿಸಿರ್ತಾರೆ. ಅವ್ರಿಗೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನೀವು ಮತದಾರರು ಬಂದಿದ್ದೀರಿ, ನಮ್ಮ ಪ್ರೆಸ್ ಸ್ನೇಹಿತರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವ್ರಿಗೂ ಸಹ ಅನಂತ ಧನ್ಯವಾದಗಳನ್ನು ಬಯಸ್ತಾ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಮ್ಮ ಸರ್ ಅವರ ಅನುಮತಿ ಮೇರೆಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇದು ಮತ್ತೆ ಮಾಡ್ಕೊಬಿಡಿ, ಹೇಳ್ಬಿಡಿ ನಾವು ಹೊಸದಾಗಿ PDO ಬಂದಿದ್ದೀವಿ. 1 ವಾರ ಆಯಿತು. ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಯಾರಿಗೂ ಫೋನು ಮಾಡಿರಲಿಲ್ಲ. ನಾಳೆ ಮಧ್ಯಾಹ್ನ ಬರ್ತೀನಿ, ಟೈಮ್ ಎಲ್ಲ ಹೇಳ್ತೀನಿ, ಪರಿಚಯ ಮಾಡ್ತೀನಿ. ನಾವು ನೋಡಪ್ಪ, ಇದು ಒಂದು ಪೇಜ್ ಇದ್ದಿರ ಟಿಕ್ ಮಾರ್ಕ್ ಹಾಕಿರೋದು ಕೂಡ ಎಲೆಕ್ಷನ್ ಕಟ್ಟಿಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿ. ಸರಿ ಸರ್, ಇವ್ರ ಅವಧಿ ಮುಗಿಯೋವರೆಗೂ ಇರಬೇಕು. ಪಂಚಾಯತಿ ಸದಸ್ಯರನ್ನು ಉದ್ದೇಶಿಸಿ 2 ಮಾತನಾಡ್ಬೇಕನ್ನೋದು ಅವ್ರ ಹತ್ರ ಯಾಕಂದರೆ ನಮ್ಮ ಮುಖಂಡರೆಲ್ಲ ಮುಂದೆ ಇದ್ದಾರೆ. ನಮ್ಮ JDS ಪಕ್ಷದವರು ಅವ್ರ ಹತ್ರ ಹೋಗ್ಬೇಕು. ಎಲ್ಲರೂ ಒಂದೇ ಒಂದು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ ಕೊಡಿ ಸರ್. ನಮ್ಮ ಬರ್ಕೆ ಹೇಳಿದ್ದೀನಿ.